ಮಸಣದ ಹೂ ಸಿನಿಮಾದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದಂಥ ಅಪರ್ಣ ಅವರು ಅನಂತರದಲ್ಲಿ ಒಂದಷ್ಟು ಸಿನಿಮಾ ಸಕ್ಸಸ್ ಕೊಟ್ಟರು ಕೂಡ ನಟನೆಯಿಂದ ತುಂಬ ದೂರ ಆಗಿರ್ತಾರೆ. ಅದೆಲ್ಲವನ್ನು ಹೊರತುಪಡಿಸಿ ಹೇಳೋದಾದ್ರೆ 30 ವರ್ಷದ ನಂತರದಲ್ಲಿ ಅಂದರೆ ಕಂಬ್ಯಾಕ್ ಮಾಡಬೇಕು ಸಿನಿಮಾ ನಟನೆ ಮೂಲಕ ಅಂತ ಸಾಕಷ್ಟು ಕನಸನ್ನು ಹೊತ್ತಿದ್ರು. ಅದರ ಮೊದಲ ಮುನ್ನುಡಿ ಅಂತಂದರೆ ಗ್ರಾಮಾಯಣ ಸಿನಿಮಾದಲ್ಲಿ ಒಂದು ತಾಯಿ ಪಾತ್ರವನ್ನು ಮಾಡ್ತಾ ಇದ್ದು ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ. ಸೊ ಈ ಸಿನಿಮಾದ ನಿರ್ದೇಶಕರಾದಂಥ ಚಂದ್ರು ನಮ್ಮ ಜೊತೆ ಇರೋ ಬನ್ನಿ ಮಾತಾಡ್ಸೋಣ ಸರ. 30 ವರ್ಷದ ನಂತರ ಅಂದರೆ ಸಿನಿಮಾ ಕಂಬ್ಯಾಕ್ ಮಾಡಬೇಕು ಅಂತ ಭಾಳಷ್ಟು ಕನಸು ಕಂಡಿದ್ರು. ಸೊ ಆ ಪಾತ್ರವೂ ಕೂಡ ಅಂಥದ್ದು ತುಂಬ ದೊಡ್ಡ ಪಾತ್ರ, ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಿದ್ರು. ಅಪರ್ಣ ಅವರು ಅಂದ ತಕ್ಷಣ ಅವರ ಒಂದು ಕಾಡುವಿಕೆ ಎಷ್ಟು ಕಾಡ್ತಾ ಇದೆ ಅಂತ. ಓ ನಾನು ನಾನು ಈ ಸ್ಕ್ರಿಪ್ಟನ್ನ ಬರೆದಾಗ ಅಂದರೆ ಯಾರು ಈ ನಾವು ಅಂದ್ಕೊಂಡಿರಲ್ಲ ಅವ್ರು ಯಾರು ತದ್ವಿರುದ್ಧವಾಗಿರೋರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರ್ಕೊಂಡಾಗ ಅಂದ್ಕೊಳ್ತಿದ್ದಾಗ ನನಗೆ ಫಸ್ಟ್ ನೆನಪಾಗಿದ್ದೆ ಅಪರ್ಣ ಮೇಡಮ್. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾವು ಸಿನಿಮಾ ಹುಚ್ಚಿಡ್ದಿದ್ದೆ ಟಿ ವಿ ಚಿತ್ರಗೀತೆ ಚಂದನ ಚಾನಲ್ ಅಲ್ವಾ. ಸೊ ಅಲ್ಲಿ ಕೇಳ್ತಿದ್ದು ಅಪರ್ಣ ಮೇಡಮ್ ತುಂಬ ಅದೇನೋ ಗೊತ್ತಿದ್ದ ಸಬ್ಕಾನ್ಷಿಯಸ್ಲಿ ಅವ್ರು ಇದ್ರು ನಮ್ಗೆ. ಸೊ ಈ ಸ್ಕ್ರಿಪ್ಟ್ ಬರೆದಾಗ ಯಾಕೆ ಇವ್ರು ಆಗಬಾರ್ದು ಅಂದಾಗ ನಾನು ಇದು ಒಳದಾಗ ಒಂದೇ ಆಪ್ಷನ್ ಇದೆ, ಬೇರೆ ಯಾರೂ ಯೋಚನೆ ಮಾಡಿಲ್ಲ, ಇದೊಂದೇ ಆಪ್ಷನ್. ಸೊ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಎಕ್ಸೈಟ್ಮೆಂಟ್ ಆಗಿ ನನಗೆ ಇನ್ನೊಂದು ಡೌಟ್ ಇತ್ತು, ಮೇಡಮ್ ಮಾಡಲ್ಲ ಸಿನಿಮಾ ಅಂತ. ನಮ್ಮ ಸ್ಕ್ರಿಪ್ಟನ್ನ ಮೇಡಮ್ ಚಂದ್ರು ನೀನು ಸ್ಕ್ರಿಪ್ಟ್ ಹೇಳು ಆಮೇಲೆ ನಾನು ಕತೆ ಸ್ವಲ್ಪ ಹೇಳಿದೆ, ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತದೆ, ಫುಲ್ ಸ್ಕ್ರಿಪ್ಟ್ ಕೊಡೋಕ್ಕಾಗತ್ತಾ? ಖಂಡಿತ ಕೊಡ್ತೀನಿ ಅಂತ ಸ್ಕ್ರಿಪ್ಟ್ ಓದಿ ಅವ್ರು ಓದಿದ್ದು ಒಂದು 5 ನಿಮಿಷಕ್ಕೆ ಫೋನ್ ಮಾಡಿ ಸುಮಾರು 1.25 ಗಂಟೆ ಮಾತಾಡಿದ್ರು. ಸೊ ಅದಾದಮೇಲೆ ನಮ್ಮೂರ ಭಾಷೆ ಕಲಿಯೋದಕ್ಕೆ ಒಂದು ಸಣ್ಣ ಕಾಸ್ಟ್ಯೂಮು, ಸಣ್ಣ ಅಸೆಸರೀಸು, ಎಷ್ಟು ಪ್ರಿಪ್ರೇಷನ್ ಅಂದರು ಸಣ್ಣ ಮಗು ಥರ. ಅವ್ರು ಎಕ್ಸೈಟ್ ಅಂದರೆ ಅವರು ಅಷ್ಟು ವರ್ಷದಿಂದ ಸಿನಿಮಾನೇ ಮಾಡಿರಲ್ವಲ್ಲ, ಅವ್ರಿಗೆ ಆಸೆ ಇತ್ತು, ಆದರೆ ಆ ಪಾತ್ರ ಕಾಯ್ತಿದ್ರು ಅಂತ ಕಾಣಿಸ್ತೆ. ಈ ಪಾತ್ರ ಅಷ್ಟು ಮತ್ತು ಇಡೀ ಕತೆ ಎಕ್ಸೈಟ್ಮೆಂಟ್ ಮಾಡಿತ್ತು. ಸೊ ಅದು ಕಾಣಿಸ್ತಾ ಇತ್ತು ರಿಹರ್ಸಲ್ಲು. ಅವ್ರಿಗೆ ನನಗೆ ಎಷ್ಟು ಪ್ರೋತ್ಸಾಹ ಮಾಡ್ತಿದ್ರು ಅಂದರೆ ನಿಜವೂ ನನ್ನ ತಾಯಿ ಕಳ್ಕೊಂಡಂಗೆ ಅನಿಸ್ತಾ ಇದೆ. ಸರ್ ಅಪರ್ಣ ಅವರು ಅಂದ ತಕ್ಷಣ ಹಿಂದಿನ ಸಿನಿಮಾಗಳು ನೋಡಿದ್ರೆ ಒಂದಷ್ಟು ಗಂಭೀರ ಪಾತ್ರಗಳು, ಆ ನಂತರದಲ್ಲಿ ನೋಡಿದ್ರೆ ಮಜಾ ಟಾಕೀಸ್ನಲ್ಲಿ ಬೇರೆ ಇದೆ. ಅಂದರೆ ಕಾಮಿಡಿ ಮಾಡಿಕೊಂಡು ಈ ಥರನೂ ಇರ್ತಾರೆ ಅಪರ್ಣ ಅವರು ನೋಡಿದವರು. ಬಟ್ ಗ್ರಾಮಾಯಣದಲ್ಲಿ ಅವ್ರ ಪಾತ್ರ ಹೇಗಿತ್ತು? ಯಾಕಂದರೆ ಒಂದಷ್ಟು ಲುಕ್ ನೋಡಿದಾಗ ತುಂಬ ಒಂದು ರಾ ಇರುವಂಥ ಒಂದು ಕ್ಯಾರೆಕ್ಟರ್ ಆಗಿದೆ. ಅಂದರೆ ಹಳ್ಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಗುವಂಥ ಕ್ಯಾರೆಕ್ಟರ್ ಹೇಗಿತ್ತು ಸರ್ ಪಾತ್ರ? ಸಿನಿಮಾ ಇವಾಗಲೇ ಸದ್ಯಕ್ಕೆ ರಿವೀಲ್ ಮಾಡೋದಕ್ಕಾಗಲ್ಲ, ಆದರೆ ಒಂದು ಹೇಳುವಲ್ಲೇ ಅಪರ್ಣ ಮೇಡಮ್ ಅಂದರೆ ಮಗು, ಆ್ಯಕ್ಚುಲಿ ಮಗು ಮುಗ್ಧ ಮನಸ್ಸಿನ ಕ್ಯಾರೆಕ್ಟರ್. ಅವ್ರು ಇರೋ ರಿಯಲ್ ಲೈಫಲ್ಲಿ ತುಂಬ ಸ್ಮೂತು ಮೃದು ಸ್ವಭಾವದವರು, ಆದರೆ ಅವ್ರಿಗೆ ತದ್ವಿರುದ್ಧವಾದ ಪಾತ್ರ ಮತ್ತು ಬೇರೆ ಸ್ವಲ್ಪ ಗಟ್ಟಿಗಿತ್ತಿ ಪಾತ್ರ ಇತ್ತು. ಸೊ ಸಖತ್ತಾಗಿ ಮಾಡಿದ್ರು. ನಾವೆಲ್ಲ ಶಾಕ್ ಆಗಿದ್ವಿ, ಅವ್ರು ಮಾಡಿರೋ ಅಷ್ಟು ನೋಡಿ ಶಾಕ್ ಆಗಿದ್ವಿ. ನೋಡೋಣ, ಅದು ನಾನು ಅದಕ್ಕೆ ಕಾಯ್ತಾ ಇದ್ದೀವಿ. ಒಂದಷ್ಟಿದೆ, ಒಂದಷ್ಟು ಏನೋ ಇದೆ. ಸಮಯ ನಾನು ಚರ್ಚೆ ಮಾಡಿ ನನ್ನ ತಂಡದ ಜೊತೆಗೆ, ನಮ್ಮ ನಿರ್ಮಾಪಕರ ಜೊತೆಗೆ ಮಾಡಿ ಹೇಳ್ಬೇಕು. ಆ ಟೈಮಲ್ಲಿ ಗೊತ್ತಾಗುತ್ತೆ. ತುಂಬ ಸಖತ್ತಾಗಿ ಮಾಡಿದ್ರು, ತುಂಬ ಚೆನ್ನಾಗಿದೆ ಪಾತ್ರ. ಈಗ ಹೇಳೋಕ್ಕಾಗಲ್ಲ. ಅಂದರೆ 2 ವರ್ಷದ ಹಿಂದೆ ಅಂದರೆ ಅವರಿಗೆ ಅನಾರೋಗ್ಯ ಇರುವಂಥದ್ದು, ಕ್ಯಾನ್ಸರ್ ಇರುವಂಥದ್ದು ಗೊತ್ತಾಗಿತ್ತು ಅವ್ರಿಗೂ ಕೂಡ. ಸೊ ಶೂಟಿಂಗ್ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನಾದ್ರು ಹೇಳ್ಕೊತಾರೆ, ನನಗೆ ಅನಾರೋಗ್ಯ ಇದೆ, ಕಷ್ಟ ಇದೆ ಅಂತ. ಮ್ಯಾಮ್ ನಿಜವಾಗ್ಲೂ ಅವ್ರ ಮುಖದಲ್ಲಿ ಅವ್ರು ನೋಡಿದ ತಕ್ಷಣ ಅವ್ರ ಕಣ್ಣು ಹೊಳಪು, ಮಂದಹಾಸ, ಸ್ಪಷ್ಟ ಕನ್ನಡ, ಪ್ರೀತಿ, ಅವ್ರ ಮುಖದಲ್ಲಿ ನೋವೇ ಕಾಣಿಸ್ತಾ ಇರಲಿಲ್ಲ. ಅವರು ಏನೋ ಒಂದು ಕಾಯಿಲೆ ಆಗಿತ್ತು. ಈಗ ಐ ಆಮ್ ರೆಡಿ ಚಂದ್ರು, ನಾನು ಮಾಡ್ತೀನಿ, ಶೋರ್ ಅಂತ ಹೇಳಿದ್ರು. ಇದೇ ಮನೇಲಿ ಕಾಫಿ ಕುಡಿತಾ ಊಟ ಮಾಡ್ತಾ ತುಂಬ ಇಲ್ಲಿ ಆರಾಮ್ ಬಂದು ಆರಾಮ್ ಮಾಡಿದ್ದಾರೆ. ಕಾಣಿಸ್ಲಿಲ್ಲ. ನಂಗೆ ಗೊತ್ತಿದ್ರೆ ನಾನು ಅವ್ರಿಗೆ ಈವನ್ ಶೂಟ್ ಮಾಡಿದಾಗ ಬಿಫೋರ್ ನಾವು ಒಂದು 2 months ಬ್ಯಾಕ್ ಶೂಟ್ ಮಾಡಿದಾಗ ಆರಾಮಾಗಿ ಮಾಡಿದ್ದಾರೆ. ಅದು ಹಳ್ಳಿನಲ್ಲಿ ನೈಟೆಲ್ಲ ಶೂಟ್ ಮಾಡಿದ್ದೀವಿ, ಎಲ್ಲೂ ಏನು ಅನಿಸಿರ್ಲಿಲ್ಲ. ಇದು ಬಿಲಿವಬಲ್. ಶಾಕಿಂದ ಈಚೆ ಕಡೆ ಬರೋಕ್ಕಾಗ್ತದೆ ಸರ್. ಎಷ್ಟೋ ಜನಕ್ಕೆ ಅಮ್ಮನ ರೀತಿಯ ಪ್ರೀತಿ ಕೊಟ್ಟು ಹೋಗಿದ್ದಾರೆ ಎಷ್ಟೋ ಇಂಡಸ್ಟ್ರಿ ಅವರಿಗೆ. ಸೊ ಕೊನೆಗೆ ಹೋಗೋಗ್ಲೂ ಅಮ್ಮನಾಗೆ ಹೋಗಿದ್ದಾರೆ. ನಂಗೆ ನಿಜವೂ ಅಮ್ಮನೇ. ನಾನು ಇವಾಗ್ಲೂ ನಾನು ರಾತ್ರಿ ನಾನು ಊರಿಗೆ ಹೋಗ್ತಾಯಿದ್ದೆ, ದೇವನೂರಿಗೆ ಹೋಗ್ತಾಯಿದ್ದೆ. ವಾಪಸ್ ಊರಿಗೋಗಿ ಮತ್ತೆ ವಾಪಸ್ ಬಂದೇ ಬಿಟ್ಟೆ. ನಾನು ಬರ್ತಾ ರೈಲಲ್ಲಿ ಅವ್ರು ನನ್ನ ಜೊತೆ ಕಾನ್ವರ್ಸೇಷನ್ ಮಾಡಿರೋ ವಾಯ್ಸ್ ನೋಟ್ಸ್ಗಳು ಕೇಳ್ಕೊಂಬರ್ತದೆ. ಯಾಕೆಂದ್ರೆ ಅವ್ರು ಏನಾದ್ರು ಕಾಲ್ ಮಾಡಿದ್ರೆ ನಾನೊಂದು ಸ್ವಲ್ಪ ಗ್ಯಾಪ್ ಕೊಡ್ತಿದ್ದೆ. ಚಂದ್ರು ಇದೆಯಾ ಲೈನಲ್ಲಿ ಇದೆ, ಚಂದ್ರು ಅವ್ರೆ ಮ್ಯಾಮ್ ಇದ್ದೀನಿ. ಹೇಗೆ ಮಾತಾಡ್ತಾ ಇಲ್ಲ ಮ್ಯಾಮ್, ನಿಮ್ಮ ಧ್ವನಿ ಕೇಳ್ತಾ ಇದ್ದೆ. ನಾನು ಊರಿಗೆ ಹೊರಟ್ರೆ ನಾನು ಮೆಟ್ರೋ ರೈಲಿಂದ ಹಿಡಿದು ಊರಿಗೆ ಹೋಗೋ ಅದೊಂದು ನೆನಪು ಇದೆಯಲ್ಲ, ತುಂಬ ಮಿಸ್ ಆಗಿದೆ, ಕಷ್ಟ ಆಗ್ತದೆ. ಇನ್ನೆಷ್ಟು ದಿನಗಳ ಶೂಟಿಂಗ್ ಬಾಕಿ ಇತ್ತು? ನಾನು ಆ್ಯಕ್ಚುಲಿ ನಮ್ಮ ಕೋ ಡೈರೆಕ್ಟ್ರ್ ಕೇಳಬೇಕು. ನಿಜ ಹೇಳ, ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಿಮಗೆ ಗೊತ್ತಿರುತ್ತೆ ಅದು.
ಸೊ ನಾನು ನಮ್ಮ ತಂಡದ ಜೊತೆ ಇದು ಮಾಡಿ ಇನ್ನೂ ಏನೇನು ಉಳಿದಿದೆ ನೋಡಿಕೊಂಡು ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ದೇವನೂರು ಚಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.